ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಈಗಷ್ಟೇ ಶಾಸಕಾಂಗ ಪಕ್ಷ ಸಭೆಯನ್ನ ಮುಗಿಸ್ಕೊಂಡ್ ಬಂದಿದ್ದಾರೆ. ಪ್ರದೀಪ್ ಅವರೇ, ತಾವು ಮೇಷ್ಟ್ರಾಗಿ ಸಾಕಷ್ಟು ಟ್ಯೂಷನ್ಗಳನ್ನ ಮಾಡಿದ್ರಿ. ಶಾಸಕಾಂಗ ಸಭೆ ನಿಮ್ಗೆ ಮೊದಲ ಅನುಭವ. ನೀವಿವತ್ತು ವಿದ್ಯಾರ್ಥಿ, ಏನ್ ಕಲ್ತ್ರಿ? ಇಲ್ಲ ಸರ್, ಇನ್ನು ಇದು ಪ್ರಾರಂಭದ ತರಗತಿ. ಇನ್ನು 5 ವರ್ಷ ಕಲಿತಾನೆ ಇರ್ತೀನಿ. ನಾನು ರಾಜಕೀಯದಲ್ಲಿ ಇದ್ದಷ್ಟು ಕಲಿಯೋದು ಬಹಳಷ್ಟು ಇದೆ. ಸೊ ಮೇಷ್ಟ್ರಾಗಿ ಪಾಠ ಮಾಡೋದು ಬೇರೆ, ವಿದ್ಯಾರ್ಥಿಯಾಗಿ ಕೇಳೋದು ಬೇರೆ. ನಾನು ಕಲಿಯೋಷ್ಟು ಬಹಳಷ್ಟು ಇದೆ, ಕಲಿತೀನಿ ಸರ್. ಓಕೆ ಸರ್, ತಮ್ಗೆ ಗೊತ್ತಿರ್ಲಿಲ್ಲ, ಕೇಳಿರ್ತೀರಿ ಹೆಂಗೆ ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಮಾಡುವಂತದ್ದೆಲ್ಲ. ತಾವೆಲ್ಲ ನೋಡಿದ್ರಲ್ಲ, ಹೇಗ್ ನಡೀತಿ ಸರ್ ಪ್ರೋಸೆಸ್? ಇಲ್ಲ ಸರ್, ಇದು ಜಸ್ಟ್ CLP ಮೀಟಿಂಗ್ ನಮ್ಮ ನಾಯಕರನ್ನ ಸಿದ್ದರಾಮಯ್ಯ ಸಾಹೇಬ್ರ ನಾಯಕ ಮಾಡಿದ್ವಿ. ಬಟ್ ಇನ್ನೂ ನನಗೆ ಪಾರ್ಲಿಮೆಂಟರಿ ಪ್ರೊಸೀಜರ್ ಗೊತ್ತಿಲ್ಲ. ನಾನು ಕಳೆದ 2 ದಿನಗಳಿಂದ ನನಗೆ ಬಿಡು ಸಿಕ್ಕಿದಾಗೆಲ್ಲ ಓದ್ಕೊಂತಾ ಇದ್ದೀನಿ. ನನ್ನ ಗುರುಗಳನ್ನೆಲ್ಲ ವಿಚಾರಿಸ್ತಿದ್ದೀನಿ. ಕೆಲವು ಮುಖಂಡರ ಜೊತೆ ಹೇಗಿರುತ್ತೆ, ಹೇಗೆ ಹೊಸ ಅನುಭವ, ಬಹಳ ಅದ್ಭುತವಾದ ಪ್ರಯಾಣ. ಜನಸೇವೆ ಮಾಡೋದು ಇದಕ್ಕಿಂತ ಒಳ್ಳೆ ಜರ್ನಿ ಇನ್ನೊಂದಿರಲ್ಲ ಸರ್. ಎಲ್ಲಾ ಶಾಸಕರು, ಎಲ್ಲಾ ಹಿರಿಯ ನಾಯಕರು ಬಂದಿದ್ರು. ತಾವು ಭೇಟಿ ಮಾಡಿರ್ತೀರಿ, ಮುಖಪರಿಚಯ ಆಗಿರುತ್ತೆ, ಒಂದಷ್ಟು ಅಡ್ವೈಸ್ ಅನ್ನ ನಾಯಕರುಗಳು ಕೊಟ್ಟಿರ್ತಾರೆ. ಯಾರು ಏನ್ ಕೊಟ್ರು ಸರ್? ತುಂಬಾ ನಮ್ಮ ಚಿಂತಾಮಣಿ ಶಾಸಕರು ಡಾಕ್ಟರ್ MC ಸುಧಾಕರನ್ ಅವರು, ಶಿವಶಂಕರ ರೆಡ್ಡಿ ಸಾಹೇಬರು ಎಲ್ಲ ಬಹಳಷ್ಟು ಜನ ಅಡ್ವೈಸ್ ಕೊಟ್ರು ಸರ್. ಸಿದ್ದರಾಮಯ್ಯ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ ಭೇಟಿ ಏನಾದ್ರು ಮಾಡಿದ್ರ, ಏನಾದ್ರು ಹೇಳಿದ್ರ? ಮಾಡಿದ್ವಿ ಸರ್. ಏರ್ಪೋರ್ಟ್ ಅಲ್ಲೇ HALಗೆ ಹೋಗಿದ್ವಿ. ಅವರಿಬ್ರು ಆಶೀರ್ವಾದ ತಗೊಂಡ್ವಿ. ಅವರಿಬ್ರು ಬಹಳ ಖುಷಿ ಪಟ್ರು. ನನ್ನ ಗೆಲುವು ಅವ್ರಿಗೆ ಬಹಳ ಮುಖ್ಯ ಆಗಿತ್ತು. ಬಹಳ ಖುಷಿ ಪಟ್ರು ಸರ್. ಪ್ರದೀಪ್ ಈಶ್ವರ್ ಅವರು ಸಾಕಷ್ಟು ಡೈಲಾಗ್ ಗಳನ್ನ ಡೆಲಿವರ್ ಮಾಡಿದ್ರಿ. ಸೊ ಆ ಡೆಲಿವರ್ ಮಾಡಿರುವಂತ ಡೈಲಾಗ್ ನ ಈಗ ಇಂಪ್ಲಿಮೆಂಟ್ ಮಾಡುವಂತ ಸಮಯ ಹೇಗ್ ಮಾಡ್ತೀರಿ ಸರ್? ಸರ್, ಇವತ್ತು ಬೆಳಗ್ಗೆನೆ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ. ಆ ಕಾರ್ಯಕ್ರಮ ಪ್ರತಿದಿನ 6 ರಿಂದ 9 ಗಂಟೆ, ಮತ್ತೆ ಸಂಜೆ 6 ರಿಂದ 9 ಗಂಟೆ. ಯಾಕೆ ಅದೇ ಟೈಮ್ ಚೂಸ್ ಮಾಡಿದ್ದೀನಿ ಅಂದ್ರೆ, ತುಂಬಾ ಜನ ಹಳ್ಳಿಗಳ ಕಡೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಸರ್. ನಾವು ಹೋಗಿ ಯಾವಾಗಲೂ ಮಧ್ಯಾಹ್ನ 11-12 ಗಂಟೆ ಕೂತ್ರೆ ಅವ್ರು ಸಿಗಲ್ಲ. ಸೊ ಪ್ರತಿದಿನ ಒಂದು 4 ರಿಂದ 5 ಹಳ್ಳಿ ಇದು ನಿರಂತರವಾಗಿ ನಡೆಯುತ್ತೆ. ಎಕ್ಸೆಪ್ಟ್ ಸೆಷನ್ಸ್ ಇರೋ ದಿನ, ನನಗೆ ಬೆಂಗಳೂರಲ್ಲಿ ನಮ್ಮ ಇಲಾಖೆಗಳಲ್ಲಿ ಕೆಲಸ ಇರೋ ದಿನ ಬಿಟ್ಟು ಮಿಕ್ಕಿದ. ಈಗ ಇವತ್ತು ನಾನು ರೂರಲ್ ಮಾಡಿದ್ದೀನಿ, ನಾಳೆ ಚಿಕ್ಕಬಳ್ಳಾಪುರ ಟೌನ್ 6 ಗಂಟೆಗೆ ಹಾಕೊಂಡಿದ್ದೀನಿ, ನಾಳಿದ್ದು ಮಂಚನಹಳ್ಳಿ ಒಬ್ಬೇ ಹಾಕೊಂತೀನಿ. ಜನಕ್ಕೆ ತಲುಪ್ತೀನಿ. ನನ್ನ ಪಕ್ಷ ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದೆ. ಆ ನಂಬಿಕೆನ ಉಳಿಸ್ಕೋಬೇಕು, ಅದು ನನ್ನ ಜವಾಬ್ದಾರಿ. ನನ್ನ ಜನ ಇವತ್ತು 99.9999 ನಾನು ಗೆಲ್ಲಲ್ಲ ಅಂತಾನೆ ಎಲ್ಲರೂ ಅನ್ಕೊಂಡಿದ್ದು. ಫೈಟ್ ಕೊಡ್ತಾನೆ ಅನ್ಕೊಂಡಿದ್ರು, ಆದ್ರೆ ನಾನು ಗೆದ್ದು ಬಂದೆ. ಇಂಥದ್ರಲ್ಲೇ ಗೆದ್ದಿದ್ದೀನಿ. ಈಗ ಅವಕಾಶ ಸಿಕ್ಕಿದೆ, ಜನಸೇವೆಯಲ್ಲೂ ಗೆಲ್ತೀನಿ ಸರ್. ಸರ್, ಈಗ ನೀವು ವಿದ್ಯಾರ್ಥಿಗಳೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ನಾವು ಪ್ರದೀಪ್ ಈಶ್ವರ್ ಅವ್ರ ಪಾಠ ಕೇಳಕ್ ಆಗಲ್ವಲ್ಲ, ಬರೀ ಶಾಸಕರಾಗಿ ಓಡಾಡ್ಕೊಂಡು ಇದ್ಬಿಡ್ತಾರೆ ಅಂತ. ಇಲ್ಲ ಸರ್, ಮ್ಯಾನೇಜ್ ಮಾಡೋದು ಗೊತ್ತಿದ್ರೆ ನಿಮ್ಮ ಮಾಹಿತಿಗಿರ್ಲಿ. ನಾ ಮೇ 1ನೇ ತಾರೀಕು ಬೆಳಗ್ಗೆ 6 ರಿಂದ 8 ಗಂಟೆ ಪಾಠ ಮಾಡಿದ್ದೀನಿ. 9 ಗಂಟೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೀನಿ. 3ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು ಪಾಠ ಮಾಡಿದ್ದೀನಿ. ನಾನು ನೋಡಿ ಸರ್, ನನ್ನ ವಿದ್ಯಾಸಂಸ್ಥೆ ನನಗೆ ಅನ್ನ ಇಡುತ್ತೆ. ಸೊ ಅದನ್ನ ನಾನು ಬಿಡಕ್ಕಾಗಲ್ಲ. ನಾನು ಡೈಲಿ 2 ರಿಂದ 3 ತಾಸು ಪಾಠ ಮಾಡೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದು. ಸ್ವಲ್ಪ ಸ್ಯಾಕ್ರಿಫೈಸ್ ಇರುತ್ತೆ. 4-4:15 ಎದ್ದೇಳಬೇಕಾಗುತ್ತೆ. 5 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. 5 ರಿಂದ 7, 8 ಗಂಟೆ ಅಷ್ಟೊತ್ತು ಕ್ಲಾಸ್ಗೆ ಹೋಗ್ಬೇಕಾಗುತ್ತೆ. ಈಗ ಬೆಳಗ್ಗೆ 6 ರಿಂದ 9 ಈ ಕಾರ್ಯಕ್ರಮ ಇರೋದ್ರಿಂದ ಒಂದು 11 to 1 ಕ್ಲಾಸ್ ಮಾಡ್ತೀನಿ. ನಂತರ ಹೋಗ್ತೀನಿ. ಬಟ್ ಅದು ಹೊಟ್ಟೆ ಪಾಡು ಸರ್. ನನ್ನ ಜೀವನ ನಡೆಸೋದೇ ನನ್ನ ಸಂಸ್ಥೆಯಿಂದ, ನಾನು ಅದನ್ನ ಬಿಡಕ್ಕಾಗಲ್ಲ.